ನಮಸ್ಕಾರ ಕರ್ನಾಟಕ. ಈ ನೆನ್ನೆ ವಿಶ್ವನಾಥ್ MLA ವಿಶ್ವನಾಥ್ ಸದನದಲ್ಲಿ ಏನು ಹೇಳಿದ್ರು ಅದನ್ನು ಅವರು ಮಾಡಿ ತೋರಿಸಿದ್ದಾರೆ. ಅವ್ರು ಹೇಳಿದ್ರು, ನಾನೇನೋ ಮಾಡಬೇಕಾಗತ್ತೆ, ಇಲ್ಲ ನಮ್ಮ ಹುಡುಗರೇನೋ ಮಾಡಿದ್ರೆ ನೀವು ಕೇಳಬೇಕಾಗಿಲ್ಲ, ನೀವು ಆಗಲ್ಲ ಅಂತಂದ್ರೆ ಹೇಳಿ, ನಮ್ಮ ಹುಡುಗರು ಮಾಡ್ತೀವಿ ಅಂತಂದ್ರು. ಸೊ ನೆನೆ ಒಂದು 150 ಜನ ಕರ್ಕೊಂಬಂದು, ಒಬ್ಬ 4 ಟರ್ಮ್ MLA 150 ಜನ ಕರ್ಕೊಂಬಂದು, ಅದು ಅನಧಿಕೃತವಾಗಿ, ಕಾಮನ್ ಸೆನ್ಸ್ ಇರಬೇಕಲ್ವಾ, ಪ್ರೊಟೆಸ್ಟ್ ಮಾಡೋಕ್ಕೆ ಸ್ವತಂತ್ರ ಉದ್ಯಾನವನ ಇದೆ, ಉಪಾರ್ಪೇಟೆ ಪೊಲೀಸ್ ಸ್ಟೇಷನ್ ಪರ್ಮಿಷನ್ ತಗೊಂಡು ಅಧಿಕೃತವಾಗಿ ಮಾಡ್ಕೊಳ್ಬಹುದು. ಬಟ್ ಈ ವ್ಯಕ್ತಿ ಕಾನೂನು ಮೇಲೆ ಈತನಿಗೆ ನಂಬಿಕೆ ಇಲ್ಲ. ಸೊ ಏನ್ ಮಾಡಿದ್ರು ಅಂತಂದ್ರೆ, ಅನಧಿಕೃತವಾಗಿ ಯಲಹಂಕ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಪ್ರೊಟೆಸ್ಟ್ ಮಾಡಿದ್ರು ಓಕೆ, ಆ ಫೋಟೋಗಳಿಗೆ ಬೆಂಕಿ ಹಚ್ಚಿ ಪ್ರಚೋದನಕಾರಿ ಹೇಳಿಕೆ, ಅದ್ರಲ್ಲಿ ಒಬ್ಬ ಹೇಳ್ತಾನೆ ರೇಪ್ ಮಾಡ್ತೀನಿ ಅಂತ, ಆಮೇಲೆ ಪೊರ್ಕೆಗಳನ್ನ ತಗೊಂಡು ಹಿಂಸಾ, ಯಾಕಂದ್ರೆ ಅದನ್ನೆಲ್ಲ ನೋಡಿದಂತ ಯಾರಾದ್ರೂ ಹಿಂಸೆಗೆ ಮಾಡಿದ್ರೆ ಇದನ್ನ ಪ್ರಚೋದನಕಾರಿ ಅಲ್ವಾ. ಜೊತೆನಲ್ಲಿ ಇಲ್ಲಿಗಲ್ ಅಸೆಂಬ್ಲಿ, ಪ್ರೊಟೆಸ್ಟ್ ಅಗೇನ್ಸ್ಟ್ ಹೈಕೋರ್ಟ್ ಆರ್ಡರ್, ಯೂಸಿಂಗ್ ಅಬ್ಯೂಸಿವ್ ಲ್ಯಾಂಗ್ವೇಜಸ್, ಕೆಟ್ಟ ಭಾಷೆ, ಪ್ರಚೋದನಕಾರಿ ಹೇಳಿಕೆ, ಇಲ್ಲಿಗಲ್ ಅಸೆಂಬ್ಲಿ, ಥ್ರೆಟ್ನಿಂಗ್ ಟು ರೇಪ್, ವೆರಿ ಸೀರಿಯಸ್ ಅಫೆನ್ಸಿವ್ ನೇಚರ್. ಒಬ್ಬ MLA ಹುಡುಗರ ಕೈಯಲ್ಲಿ ಮಾಡಿಸಿರುವಂತ ಕೆಲಸ. 3 ಟರ್ಮ್ MLA ಆಗಿ 150 ಜನ ಸಾಕ? ಅದು ನೋಡಿ, ಕಾನೂನಿಗೆ ಗೌರವನೇ ಇಲ್ಲ. ನಮ್ಮ ಮಾತು ಬಿಟ್ಟಾಕಿ, ನಾವೆಲ್ಲ ತುಂಬಾ ಸಣ್ಣವರು. ಅಸೆಂಬ್ಲಿನಲ್ಲಿ ತನ್ನ ವಿರುದ್ಧ ಅಕ್ಕಚ್ಯುತಿ ಮನಸ್ಸಂತ ಒಬ್ಬ MLA ವಿಶ್ವನಾಥ್ ಯಲಹಂಕಕ್ಕೆ ಹೋಗಿ ಹುಡುಗರ ಕೈಯಲ್ಲಿ ಬೆಂಕಿ ಇಕ್ಕಿಸ್ತಾನೆ, ಪೆಟ್ರೋಲ್ ಹಾಕಿಸ್ತಾನೆ, ರೇಪ್ ಮಾಡಿಸ್ತೀನಿ ಅಂತ ಹೇಳಿಸ್ತಾನೆ, ಹೈಕೋರ್ಟ್ ಆರ್ಡರ್ ವಿರುದ್ಧ ಇಲ್ಲಿಗಲ್ ಪ್ರೊಟೆಸ್ಟ್ ಮಾಡಿಸ್ತಾನೆ. ವಿ ಹ್ಯಾವ್ ಫೈಲ್ಡ್ ಎ ಕಂಪ್ಲೇಂಟ್ ಅಂಡ್ ವಿ ವಿಲ್ ಎನ್ಶ್ಯೂರ್ ದರ್ ಇಸ್ ಅನ್ ಆಕ್ಷನ್ ಅಂಡ್ ವಿ ವಿಲ್ ಎನ್ಶ್ಯೂರ್. ಓಕೆ, ಈ ಕಾನೂನಿನ ಪಾಠ ಬೇರೆಯವ್ರಿಗೂ ಪಾಠ ಆಗಬೇಕಾಗಿದೆ. ಜೊತೆನಲ್ಲಿ ಇನ್ನೊಂದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಸೀರಿಯಸ್ ವಿಚಾರ ಈ MLA ವಿಶ್ವನಾಥ್ ಬಗ್ಗೆ ಅಂತಂದ್ರೆ, ಈ ವಾಸ್ ಅನ್ ಎಂಪ್ಲಾಯ್ ಆಫ್ HAL ಅಲ್ಲಿ ಈತ ಒಬ್ಬ ನೌಕರನಾಗಿ ಕೆಲಸ ಮಾಡ್ತಾ ಇದ್ದ. ಸೊ ನೀವು ಕೇಳ್ಬೋದು, ಏನ್ರಿ HAL ಅಲ್ಲಿ ಸ್ಪೆಷಾಲಿಟಿ ಅಂತ? ತುಂಬಾ ದೊಡ್ಡ ಸ್ಪೆಷಾಲಿಟಿ ಇದೆ. ಓಕೆ, ಈತ ಕೆಲಸ ಮಾಡಬೇಕಾದ್ರೆ ಓಕೆ, HAL ಅಲ್ಲಿ ಒಂದು ವಿಭಿನ್ನವಾದಂತ ಒಂದು ಸ್ಪೆಷಲಿ ಡಿಸೈನ್ಡ್ ಒಂದು ಇಕ್ವಿಪ್ಮೆಂಟ್ ಅನ್ನ ಬೇರೆ ದೇಶದವರು ಮಾಡಕ್ ಕೊಟ್ಟಿರ್ತಾರೆ. ಈತ ದಿನ ಊಟ ಡಬ್ಬ ತಗೊಂಡೋಗ್ತಾನೆ. ಹೋಗ್ಬೇಕಾದ್ರೆ ಊಟ ಹೋಗುತ್ತೆ, ವಾಪಸ್ ಬರ್ಬೇಕಾದ್ರೆ ಏನ್ ಬರುತ್ತೆ ಅಂತ ಅದನ್ನ ನಾನು ಹೇಳ್ಬೇಕಾಗಿಲ್ಲ. ವಿ ಹ್ಯಾವ್ ಫೈಲ್ಡ್ ಎ ಕಂಪ್ಲೇಂಟ್ ಟು ಡಿಫೆನ್ಸ್ ಮಿನಿಸ್ಟ್ರಿ, CBI, ಆಸ್ ವೆಲ್ ಆಸ್ HAL ಅಥಾರಿಟೀಸ್. ವೆರಿ ವೆರಿ ಒಂದು ಸೀರಿಯಸ್ ಕಂಪ್ಲೇಂಟ್ ಅನ್ನ ಟು ಡಿಫೆನ್ಸ್ ಮಿನಿಸ್ಟ್ರಿ, ಟು CBI, ಟು HAL ಅಥಾರಿಟೀಸ್. ಅಲ್ಲಿ ಆಗಿರುವಂತಹ ಅನಾಹುತದ ಬಗ್ಗೆ ಬೇರೆ ಯಾರೂ ಅಲ್ಲ, ಇವರ ಜೊತೆಲಿ ಕೆಲಸ ಮಾಡಿದವ್ರೆ ಈ ಎಂಟೈರ್ ಮಾಹಿತಿಗಳನ್ನು ಕೊಟ್ಟರು. ವೆರಿ ವೆರಿ ಸೀರಿಯಸ್. ಫರ್ಗೆಟ್ ಅಬೌಟ್ ಇವರೆಲ್ಲ ಅಲ್ಲೆಲ್ಲ ಕಂಪ್ಲೇಂಟ್ ಕೊಡೋದಲ್ಲ, ಇಟ್ಸ್ ನಥಿಂಗ್. ಇದೇನಾದ್ರೂ ತಗಲಾಕೊಂಡ ಅಂತಂದ್ರೆ ಐ ಥಿಂಕ್ ಇಡೀ ದೇಶ ನೋಡುತ್ತೆ HAL ಅಲ್ಲಿ ಏನಾಯ್ತು ಅಂತ. ವಿವರಣೆ ಡಿಫೆನ್ಸ್ ಮಿನಿಸ್ಟ್ರಿಗೆ ಆದ್ರಿಂದ ನಾನು ಹೆಚ್ಚಿನ ವಿವರವನ್ನು ಈ ಫೇಸ್ಬುಕ್ ಅಲ್ಲಿ ಕೊಡ್ಲಿಕ್ಕಾಗಲ್ಲ. ಐ ಕಾಂಟ್ ಇವನ್ ಶೇರ್ ದ ಕಂಪ್ಲೇಂಟ್. ಕಾರಣ ಯಾಕೆ ಅಂತಂದ್ರೆ, ನಮ್ಮ ದೇಶದ ಡಿಫೆನ್ಸ್ ಮಿನಿಸ್ಟ್ರಿನಲ್ಲಿ ಅಂಡರ್ಗಡೆ ಬರುವಂತ HAL ನಲ್ಲಿ ನಡೆದಿರುವಂತ ಒಂದು ದೊಡ್ಡ ನಟ್ ಅಂಡ್ ಬೋಲ್ಟ್ ಅನ್ಕೊಳ್ಳಿ. ನಮ್ಮ DK ಅವರು ಅಂತ ಇದ್ರು ನಟ್ ಅಂಡ್ ಬೋಲ್ಟ್ ಅಂತ. ಬಟ್ ಅದು ಸಾಮಾನ್ಯ ನಟ್ ಅಂಡ್ ಬೋಲ್ಟ್ ಅಲ್ಲ. ಇಟ್ ವರ್ತ್ ನಮ್ಮ ದೇಶದ HAL ನಿಂದ ಬೇರೊಬ್ಬರ ಕೈಗೆ ಏನೋ ಒಂದು ಹೋಗುತ್ತೆ ಅಂತಂದ್ರೆ, ಡೋಂಟ್ ಯು ಥಿಂಕ್ ಇಟ್ಸ್ ಎ ಬ್ರೀಚ್ ಆಫ್ ಸೆಕ್ಯೂರಿಟಿ ನಡೆದಿರೋದು HAL ನಲ್ಲಿ. ವಿ ಹ್ಯಾವ್ ಸೆಂಟ್ ಎ ಕಂಪ್ಲೇಂಟ್ ಟು ಡಿಫೆನ್ಸ್ ಮಿನಿಸ್ಟ್ರಿ, CBI, ಆಸ್ ವೆಲ್ ಆಸ್ HAL ಅಥಾರಿಟೀಸ್. ಈ ಬ್ರೀಚ್ ಹೆಂಗಾಯ್ತು? ಒಬ್ಬ ಎಂಪ್ಲಾಯ್ ಅಲ್ಲಿದ್ದಂಥ ತುಂಬಾ ಸೀಕ್ರೆಟಿವ್
ಎಕ್ವಿಪ್ಮೆಂಟ್ಸ್ಗಳನ್ನು ಹೊರಗಡೆ ಸ್ಮಗ್ಲಿಂಗ್ ಮಾಡ್ತಾನ ಅನ್ನೋದಾದರೆ ವೆರಿ ವೆರಿ ಸೀರಿಯಸ್ ಇನ್ ನೇಚರ್. ಇನ್ನು ಸಮಯ ಬಂದಾಗ ನಿಮಗೆ ಗೊತ್ತಾಗುತ್ತೆ. ತುಂಬ ದೊಡ್ಡ ಬುಡವನ್ನು ಅಲ್ಲಾಡಿಸಿದ್ದೇವೆ. ಸಮಯ ಬಂದಾಗ ವಿ ವಿಲ್ ಲೆಟ್ ಯು ನೋ. ಓಕೆ, MLA ವಿಶ್ವನಾಥ್ ಶುರುವಾಗಿದ್ದೆ HALನಿಂದ. HAL ಅಲ್ಲಿ ವಿಶ್ವನಾಥ್ಗೂ ಗೊತ್ತು, ಅದು ಅವ್ರಿಗೂ ಗೊತ್ತು, ಅಲ್ಲಿ ಆ ಸಮಯದಲ್ಲಿ ಇದ್ದಂಥ ವ್ಯಕ್ತಿಗಳು ಗೊತ್ತು ಅವ್ರೇನು ಮಾಡ್ತಾ ಇದ್ರು ಅಂತ. ಬಟ್ ವಿ ಹ್ಯಾವ್ ಫೈಲ್ಡ್, ವಿ ಹ್ಯಾವ್ ಬಾಟ್ ಟು ದ ನೋಟಿಸ್ ಆಫ್ ಡಿಫೆನ್ಸ್ ಮಿನಿಸ್ಟ್ರಿ, ವಿ ಹ್ಯಾವ್ ಬಾಟ್ ಟು ದ ನೋಟಿಸ್ ಆಫ್ CBI, ವಿ ಹ್ಯಾವ್ ಬಾಟ್ ಟು ದ ನೋಟಿಸ್ ಆಫ್ HAL. ಓಕೆ, गेम तो अभी शुरू हो रहा है. वी विल प्ले गेम, नो बैकिंग आउट. वापस होगा ಪ್ರಮೇಯನೇ ಇಲ್ಲ. ವಿಲ್ ಟೀಚ್ ಲೆಸನ್ಸ್. ಯಾಕಂದ್ರೆ ನಮ್ಮ ಬುಡದಲ್ಲಿ ಯಾವುದು ಅಕ್ರಮ ಇಲ್ಲ. ಅಕ್ರಮದಿಂದನೇ ಶುರುವಾದಂಥದ್ದು ಅಕ್ರಮದಲ್ಲೇ ಕೊನೆ ಆಗಬೇಕು. ವಿತ್ ಹೂಮ್ ದೇ ಆರ್ ಪ್ಲೇಡ್, ವಿತ್ ದ ಡಿಫೆನ್ಸ್ ಮಿನಿಸ್ಟ್ರಿ ಹೂಮ್ ದೇ ಆರ್ ಪ್ಲೇಡ್, ನಮ್ಮ ದೇಶದ ಇಂಟರ್ನಲ್ ಸೆಕ್ಯೂರಿಟಿ ಜೊತೆ ಆಟ ಆಡಿದ್ದಾರೆ. ಅಲ್ಲಿರುವಂಥ HALಗೆ ಸಂಬಂಧಪಟ್ಟಂಥ ಕೆಲವು ಎಕ್ವಿಪ್ಮೆಂಟ್ಸು ಎಲ್ಲಿಂದ, ಹೇಗೆ, ಯಾರ ಕೈಯಿಂದ ಯಾರಿಗೋಯ್ತು. ಎಸ್, ಐ ಥಿಂಕ್ ದ ಇನ್ವೆಸ್ಟಿಗೇಷನ್ ಆ್ಯಂಡ್ ದ ಕಂಪ್ಲೇಂಟ್ ವಿಲ್ ರಿವೀಲ್. ವೇಟ್ ಫಾರ್ ಸಮ್ ಟೈಮ್. ಓಕೆ, ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಡೆಫಿನೆಟ್ಲಿ ಈ ಒಂದು ಮಾಸ್ಕ್ ಮುಖವಾಡನ ಕಳಿಸಲೇಬೇಕು. ಕಳಿಸ್ತೀವಿ ನಾವು ಅಬ್ಯೂಸ್ ಯೂಸ್ ಮಾಡಲ್ಲ. ನಾವು ಯಾರನ್ನೂ ರೇಪ್ ಮಾಡ್ತೀವಿ ಅಂತ ಬೆಂಕಿ ಹಾಕಿ ಪ್ರೊಟೆಸ್ಟ್ ಮಾಡ್ತಾ, ಅದು ಹೈಕೋರ್ಟ್ ಆರ್ಡರ್ ಇದ್ರೂ ಕೂಡ ಒಂದು ಪ್ರೊಟೆಸ್ಟ್ ಬೇಕು ಅಂದರೆ ಅಲ್ಲಿ ಮಾಡಿಸ್ಬೋದು. ಬೇಕಂದರೆ ಯಲಹಂಕದಲ್ಲಿ ಎಲ್ಲ ಕೆಟ್ಟ ಭಾಷೆಗಳನ್ನು ಬಳಸೋಂಥವ್ರನ್ನ ಇದನ್ನೆಲ್ಲ ಮಾಡಿಸ್ತಾರೆ ಅಂತಂದರೆ ಸದನದಲ್ಲಿ ಇಲ್ಲಿ ಮಾಡಿಸಿದ್ದಾರೆ. ಬಟ್ ಅವರ್ ಟಾರ್ಗೆಟ್ ಇಸ್ HAL. HALಲ್ಲಿ ವ್ಯಕ್ತಿ ಕೆಲಸ ಮಾಡಿದ್ದಾನೆ. HALಲ್ಲಿ ಕೆಲವೊಂದು ನಡೆದಿದೆ, ಅದನ್ನು ಮುಚ್ಚಾಕುವಂಥ ಪ್ರಯತ್ನ ಆಗಿದೆ. ಬಟ್ ವಿ ಹ್ಯಾವ್ ಬಾಟ್ ಇಟ್ ಟು ದ ನೋಟಿಸ್ ಆಫ್ ದ ಡಿಫೆನ್ಸ್ ಮಿನಿಸ್ಟ್ರಿ, ವಿ ಹ್ಯಾವ್ ಬಾಟ್ ಟು ದ ನೋಟಿಸ್ ಆಫ್ CBI, ಆ್ಯಂಡ್ ಡೆಫಿನೆಟ್ಲಿ ದಿಸ್ ಈಸ್ ಗೋಯಿಂಗ್ ಟು ರಾಕ್. ಓಕೆ, ನನ್ನ ದೇಶದ ಡಿಫೆನ್ಸ್ ಮಿನಿಸ್ಟ್ರಿ ಕಡೆ ಬರೋ HALನಲ್ಲಿ ಒಂದು ಅನಾಹುತ ಆಗುತ್ತೆ ಅಂತಂದರೆ ಅದನ್ನು ನನ್ನ ದೇಶದ ಡಿಫೆನ್ಸ್ ಮಿನಿಸ್ಟ್ರಿಗೆ, CBIಗೆ, ಸಂಬಂಧಪಟ್ಟಂಥ HAL ಅಥಾರಿಟೀಸ್ಗೆ ಗಮನಕ್ಕೆ ತರೋದು ನನ್ನ ಆದ್ಯ ಕರ್ತವ್ಯ. ನಾನು ಮಾಡಿದ್ದೀನಿ. ಓಕೆ, ಬಟ್ ಅನುಭವಿಸೋದು ಮಾತ್ರ ತಪ್ಪು ಮಾಡಿರೋ ವ್ಯಕ್ತಿ ಅನುಭವಿಸ್ತಾನೆ. ಥ್ಯಾಂಕ್ ಯು, ವಂದನೆಗಳು. ಥ್ಯಾಂಕ್ಸ್ ಲಾಟ್. ಲವ್ ಯು ಆಲ್. ಜೈ ಕರ್ನಾಟಕ, ಜೈ ಬೆಂಗಳೂರು, ಜೈ ಕೆಂಪೇಗೌಡ.